ಮಾತಾಡ್ತೀರಿ ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲ್ಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ ಜಿಲ್ಲಾ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಮಾತು ಮತ್ತು ಕೃತಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಹೌದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೂ ಒಲಿವೋನಯ್ಯ. ನಾವೆಲ್ಲರೂ ಮುತ್ತಿನ ಹಾರವನ್ನು ನೋಡಿರುತ್ತೇವೆ. ಅದು ಎಷ್ಟು ಓರಣವಾಗಿ, ಜೋಡಣೆಯಾಗಿ, ಹೊಳಪಾಗಿ, ಕಂಡವರ ಕಣ್ಮಣಿಯಾಗಿರುತ್ತದೆ. ಅದರಂತೆ ನಾವು ಆಡುವ ಮಾತು ಸಮಯೋಚಿತವಾಗಿ, ನಯವಾಗಿ, ಎಲ್ಲರಿಗೂ ಒಪ್ಪುವ ಹಾಗೆ ನಮ್ಮ ಮಾತು ಮಾಣಿಕ್ಯದಂತೆ ಇರಬೇಕು. ಅಂದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಯಾವುದೇ ಕಳಂಕ, ಸೋಂಕು ಇರಬಾರದು. ನಮ್ಮ ಮಾತು ಹೃದಯ ಸ್ಪರ್ಶವಾಗಿರಬೇಕು. ಮಾತಾಡಿದರೆ ಆ ಶಿವನು ಮೆಚ್ಚಿ ತಲೆದೂಗುವಂತ ಆಗಬೇಕು. ಆದ್ದರಿಂದ ಮಾತಿನಲ್ಲಿ ಶುಚಿ ಇರಬೇಕು. ಅಲ್ಲಿ ಯಾವುದೋ ಕಾಮನೆಗಳು, ವಾಸನೆಗಳು, ಸ್ವಾರ್ಥ, ವಂಚನೆ, ಕಪಟ, ಮೋಸ, ನಾನು, ನನ್ನದು, ಮೋಹ, ಮಮಕಾರ, ರಾಗ, ದ್ವೇಷ ಯಾವುದೂ ಇರಬಾರದು. ಮಾತಿನಲ್ಲಿ ತೂಕ ಇರಬೇಕು. ಸಾಮಾನ್ಯರ ಮಾತೇ ಬೇರೆಯಾಗಿರುತ್ತದೆ, ಗುರುಗಳ ಹಿರಿಯರ ಮಾತೇ ಬೇರೆಯಾಗಿರುತ್ತದೆ. ಅದರಲ್ಲೂ ತಂದೆ ತಾಯಿಗಳ ಮಾತು ಬೇರೆ ಬೇರೆ ಇರುತ್ತದೆ. ಅಂದರೆ ಅವರು ಗುರುಗಳಾಗಲಿ, ಹಿರಿಯರಾಗಲಿ, ಸಾಧು ಸತ್ಪುರುಷರಾಗಲಿ, ನಮ್ಮ ಅವಗುಣಕ್ಕೆ ಅವರು ಮುನಿಯುತ್ತಾರೆ, ಸಿಟ್ಟಾಗುತ್ತಾರೆ. ನಮ್ಮ ಅವಗುಣಗಳನ್ನು ದೂರಾಗಿಸಲು ಅವರು ಬೈಯುತ್ತಾರೆ. ಯಾರು ನಕ್ಕು ಹೇಳಿದವರು ಅವರು ತಮ್ಮ ಹಿತಕ್ಕಾಗಿ ಹೇಳುತ್ತಾರೆ. ಯಾರು ಬೈದು ಹೇಳುತ್ತಾರೆ ಅವರು ನಮ್ಮ ಹಿತಕ್ಕಾಗಿ ಹೇಳುತ್ತಾರೆ ಎಂಬ ಅರಿವು ನಮಗಿರಬೇಕು. ಮಾತು ಯಾವ ಹೊತ್ತಿನಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಅದರ ಸಾಧಕ ಬಾಧಕಗಳನ್ನು ವಿಚಾರಿಸಿ ಅರಿವಿನಿಂದ, ಜ್ಞಾನದಿಂದ, ಜವಾಬ್ದಾರಿಯಿಂದ ಮಾತನಾಡಬೇಕು. ಮಾತಾಡಿದರೆ ಇನ್ನೊಬ್ಬರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆಯಾಗಬಾರದು. ಆದ್ದರಿಂದ ನಮ್ಮ ಮಾತಿನಲ್ಲಿ ಮೃದು ವಚನ, ನಯ, ವಿನಯ ಇರಬೇಕು. ಎಷ್ಟೇ ಶ್ರೀಮಂತರಾದರೂ, ಎಷ್ಟೇ ಅಧಿಕಾರವಂತರಾದರೂ ವಿದ್ಯೆಗೆ ವಿನಯವೇ ಭೂಷಣ ಎನ್ನುವಂತೆ ನಮ್ಮ ಮಾತು ಇರಬೇಕು. ಅಂಥ ಮಾತನ್ನು ನಾವು ಯಾವಾಗಲೂ ಯೋಚಿಸಿ, ವಿಚಾರಿಸಿ ಮಾತಾಡಬೇಕು. ಅಂದರೆ ನಮ್ಮ ಮಾತಿನಲ್ಲಿ ಸ್ವಾರ್ಥ, ಕೆಟ್ಟ ಭಾವನೆ ಇರಬಾರದು. ಆ ಕೆಟ್ಟ ಭಾವನೆಯಿಂದ ನಮಗೆ ಮುಂದೆ ಅವಘಡ ತಪ್ಪದು. ಅಪರಿಚಿತರ ಜೊತೆ ಎಂದಿಗೂ ಮಾತನಾಡಬಾರದು. ಶಿವಭಕ್ತರಲ್ಲದವರ ಜೊತೆ ಎಂದಿಗೂ ನಲಿಯಬಾರದು, ಮಾತನಾಡಲೇಬಾರದು, ಅವರ ಮನೆಗೆ ಹೋಗಲೇಬಾರದು. ಯಾರು ಶಿವಭಕ್ತರು ಇರುತ್ತಾರೆ, ಲಿಂಗಧಾರಣೆ ಮಾಡಿಕೊಂಡಿರುತ್ತಾರೆ, ಅಂಥವರ ಜೊತೆ ನಾವು ನಲಿಯಬೇಕು, ಓಡಾಡಬೇಕು, ಸತ್ಸಂಗ ಮಾಡುತ್ತಿರಬೇಕು. ಆತ್ಮಸಾಕ್ಷಿಯಾಗಿ ನಮ್ಮ ಮಾತು ಇರಬೇಕು. ಮಾತಿನಲ್ಲಿ ಮಿತಿ ಇರಬೇಕು. ಮಾತು ಎಲ್ಲದಕ್ಕೂ ಅದು
ಸಂಪರ್ಕ ವಾಹಿನಿಯಾಗಿರುತ್ತದೆ. ಆ ಮಾತಿನಲ್ಲಿ ಇತಿ ಇರಬೇಕು. ಅಂದರೆ ಮಾತನ ಮೂಲ ನಮಗೆ ಗೊತ್ತಿರಬೇಕು. ಭಿಕ್ಷೆ ಕೇಳುವುದು ತಪ್ಪಲ್ಲ, ಭಿಕ್ಷೆ ಕೊಡುವುದು ತಪ್ಪಲ್ಲ. ಭಿಕ್ಷೆ ಅಡಿಗೆ ಮನೆಗೆ